ಮಾನ್ಯ ನ್ಯಾಯಮೂರ್ತಿ ಕೆ. ನಟರಾಜನ್ ಅವರು 2024 ಸೆಪ್ಟೆಂಬರ್ 23 ಸೋಮವಾರ ಮಧ್ಯಾಹ್ನ 2:15ಕ್ಕೆ ಕಲಬುರಗಿ ಶಾಖೆಯ ನ್ಯಾಯಾಲಯ ಮಂದಿರ ಸಂಖ್ಯೆ 3ರಲ್ಲಿ ಕುಳಿತು ಧಾರವಾಡ ಶಾಖೆಗೆ ಸಂಬಂಧಿಸಿದ ವಿಷಯಗಳನ್ನು ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಪ್ರತ್ಯೇಕವಾಗಿ ಹೊರಡಿಸಲಾದ ಪ್ರಕರಣ ಪಟ್ಟಿ ಪ್ರಕಾರ ವಿಚಾರಣೆ ನಡೆಸುತ್ತಾರೆ. ಮಾನ್ಯ ನ್ಯಾಯಮೂರ್ತಿ ಸುರಜ್ ಗೋವಿಂದರಾಜ್ ಅವರು 2024 ಸೆಪ್ಟೆಂಬರ್ 23 ಸೋಮವಾರ ಮಧ್ಯಾಹ್ನ 2:15ಕ್ಕೆ ಕಲಬುರಗಿ ಶಾಖೆಯ ನ್ಯಾಯಾಲಯ ಮಂದಿರ ಸಂಖ್ಯೆ 4ರಲ್ಲಿ ಕುಳಿತು ಧಾರವಾಡ ಶಾಖೆಗೆ ಸಂಬಂಧಿಸಿದ ವಿಷಯಗಳನ್ನು ಪ್ರತ್ಯೇಕವಾಗಿ ಹೊರಡಿಸಲಾದ ಪ್ರಕರಣ ಪಟ್ಟಿ ಪ್ರಕಾರ ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ವಿಚಾರಣೆ ನಡೆಸುತ್ತಾರೆ. ಮಾನ್ಯ ನ್ಯಾಯಮೂರ್ತಿ ಜಿ. ಬಸವರಾಜ್ ಅವರು ಬೆಂಗಳೂರಿನ ಮುಖ್ಯ ಶಾಖೆಯ ನ್ಯಾಯಾಲಯ ಮಂದಿರ ಸಂಖ್ಯೆ 29ರಲ್ಲಿ ಸಂಜೆ 5:15ಕ್ಕೆ ಕುಳಿತು ಧಾರವಾಡ ಶಾಖೆಗೆ ಸಂಬಂಧಿಸಿದ ವಿಷಯಗಳನ್ನು ಪ್ರತ್ಯೇಕವಾಗಿ ಹೊರಡಿಸಲಾದ ಪ್ರಕರಣ ಪಟ್ಟಿ ಪ್ರಕಾರ ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ವಿಚಾರಣೆ ನಡೆಸುತ್ತಾರೆ. ಮಾನ್ಯ ನ್ಯಾಯಮೂರ್ತಿ ಸಚಿನ್ ಶಂಕರ್ ಮಾಗದುಂ ಅವರು 2024 ಸೆಪ್ಟೆಂಬರ್ 23 ಸೋಮವಾರ ಮಧ್ಯಾಹ್ನ 2:15ಕ್ಕೆ ಬೆಂಗಳೂರಿನ ಮುಖ್ಯ ಶಾಖೆಯ ನ್ಯಾಯಾಲಯ ಮಂದಿರ ಸಂಖ್ಯೆ 13ರಲ್ಲಿ ಕುಳಿತು ಧಾರವಾಡ ಶಾಖೆಗೆ ಸಂಬಂಧಿಸಿದ ವಿಷಯಗಳನ್ನು ಪ್ರತ್ಯೇಕವಾಗಿ ಹೊರಡಿಸಲಾದ ಪ್ರಕರಣ ಪಟ್ಟಿ ಪ್ರಕಾರ ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ವಿಚಾರಣೆ ನಡೆಸುತ್ತಾರೆ. ಮಾನ್ಯ ನ್ಯಾಯಮೂರ್ತಿ ಎಸ್. ವಿಶ್ವಜಿತ್ ಶೆಟ್ಟಿ ಅವರು 2024 ಸೆಪ್ಟೆಂಬರ್ 23 ಸೋಮವಾರ ಮಧ್ಯಾಹ್ನ 2:15ಕ್ಕೆ ಬೆಂಗಳೂರಿನ ಮುಖ್ಯ ಶಾಖೆಯ ನ್ಯಾಯಾಲಯ ಮಂದಿರ ಸಂಖ್ಯೆ 20ರಲ್ಲಿ ಕುಳಿತು ಧಾರವಾಡ ಶಾಖೆಗೆ ಸಂಬಂಧಿಸಿದ ವಿಷಯಗಳನ್ನು ಪ್ರತ್ಯೇಕವಾಗಿ ಹೊರಡಿಸಲಾದ ಪ್ರಕರಣ ಪಟ್ಟಿ ಪ್ರಕಾರ ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ವಿಚಾರಣೆ ನಡೆಸುತ್ತಾರೆ. ಮಾನ್ಯ ಮುಖ್ಯ ನ್ಯಾಯಮೂರ್ತಿಯ ಆದೇಶದಿಂದ ಇ. ರಾಜೀವ ಗೌಡ, ನಿಬಂಧಕ, ನ್ಯಾಯಿಕ